ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡದ ಪರಿಶೀಲನೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗುತ್ತೆ. ನಾಳೆ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ. ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪೊಲೀಸ್ ಟೀಮ್ ಅಲ್ಲೇ ಇತ್ತು. ಸ್ಥಳಕ್ಕೆ ಈಗ ಎಫ್ಎಸ್ಎಲ್ ತಂಡದ ಪರಿಶೀಲನೆ ಮುಕ್ತಾಯ ಆಗಿದೆ. ಮರಣೋತ್ತರ ಪರೀಕ್ಷೆಗೆ ಈಗ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನಾಳೆ ಇವತ್ತು ರಾತ್ರಿ ಇಲ್ಲ ಅಂತಂದ್ರೆ ಬಹುಶಃ ಇಡೀ ರಾತ್ರಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ನಾಳೆ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗತ್ತೆ. ಒಂದು ಕಡೆ ತನಿಖೆ ನಡೀತಾ ಇದೆ. ಆ ಹಂತಕ ಎಲ್ಲಿ ಹೋಗಿದ್ದಾನೆ, ಯಾಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದ, ಯಾಕೆ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಿದ್ದ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಈ ಪ್ರಕರಣವನ್ನು ನೋಡಿ, ಈ ಕೊಲೆಯನ್ನು ನೋಡಿ. ಈ ರೀತಿಯೂ ಕೂಡ ಕೊಲೆ ಮಾಡ್ತಾರೆ ಅಂತಂದರೆ ಏನು ಹೇಳೋದು ಅಂಥೇಳಿ. ಎಂತೆಂಥ ಮನಸ್ಥಿತಿ ಇರುತ್ತೆ. ಮನುಷ್ಯತ್ವ ಇಲ್ಲದೆ ಇರೋರು ಹಿಂಗೆ ಮಾಡ್ತಾರೆ ಅಲ್ವಾ? ಮನುಷ್ಯತ್ವನೇ ಇಲ್ಲ ಅವರಿಗೆ. ಅಂಥವ್ರು ಈ ಭೂಮಿ ಮೇಲೆ ಬದುಕಬೇಕಾ, ಈ ಭೂಮಿ ಮೇಲೆ ಇರಬೇಕಾ? ಆತನ ಹುಡುಕಾಟ ಸ್ವಲ್ಪ ಡಿಲೇ ಆಗ್ಬಹುದು, ಆದರೆ ಆತ ಸಿಕ್ಕೇ ಸಿಗ್ತಾನೆ. ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹದ ಭಾಗಗಳನ್ನು ತೆಗೆದುಕೊಂಡು ಹೋಗಲು ಈಗ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೃತದೇಹದ ಭಾಗಗಳನ್ನು ತುಂಬಲು ಗೋಣಿ ಚೀಲವನ್ನು ತಂದಿರುವಂಥದ್ದು. 28 ಭಾಗಗಳನ್ನು ಪತ್ತೆ ಹಚ್ಚಿದ್ದಾರೆ. 30 ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ 28 ಭಾಗಗಳನ್ನು ಪತ್ತೆ ಹಚ್ಚಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಈ ಪೀಸ್ಗಳ ಸ್ಯಾಂಪಲ್ ಮತ್ತು ಅಳತೆ ಬೌನ್ ಸ್ಯಾಂಪಲ್ನ ಕಲೆ ಹಾಕಿರುವಂಥದ್ದು. ಈ ಪಾಪಿ ಹಂತಕ 30 ಪೀಸ್ ಆ ಮಹಿಳೆಯನ್ನು ಕಗ್ಗೊಲೆ ಮಾಡಿ ಕೊಲೆ ಮಾಡಿ ಆ ಮೃತದೇಹವನ್ನು, ಆ ದೇಹವನ್ನು ಕತ್ತರಿಸಿ ಪೀಸ್ ಆಗಿ ಇಟ್ಟಿದ್ದಾಯಿತು. ಅದು ಫ್ರಿಡ್ಜಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಈತ ಹೆಂಗೆ ಪ್ಲಾನ್ ಮಾಡ್ತಾನೆ ಅಂತಂದರೆ ಆ ಫ್ರಿಡ್ಜನ್ನು ಆನ್ ಮಾಡಿ ಹೋಗಿರ್ತಾನೆ, ನಾನು ಬೇಗ ಸಿಗಬಾರ್ದು ಅಂತೇಳಿ. ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ ಮಹಾಲಕ್ಷ್ಮಿ ಗಂಡ ಏನಿದಾನಲ್ಲ, ಈ ಹಿಂದೆಯೂ ಕೂಡ ಕಿರಿಕ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಹೆಸರು, ಗಂಡನ ಹೆಸರು ಹೇಮಂತ್ ದಾಸ್ ಅಂತೇಳಿ. ನೆಲಮಂಗಲದ ಲೋಹತ್ ನಗರದಲ್ಲಿ ಹೇಮಂತ್ ದಾಸ್ ವಾಸವಿದ್ದ. 2023ರಲ್ಲಿ 1ನೇ ತಾರೀಕು 12ನೇ ತಿಂಗಳ 2023ರಲ್ಲಿ ಗಂಡ ಹೆಂಡತಿಯ ಮಧ್ಯೆ ಗಲಾಟೆ ಆಗತ್ತೆ. ಆ ಸಂದರ್ಭದಲ್ಲಿ ಆವಾಗ ಕೇಸ್ ಕೂಡ ರಿಜಿಸ್ಟರ್ ಆಗತ್ತೆ, ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗತ್ತೆ. ಮಹಾಲಕ್ಷ್ಮಿ ಗಂಡನ ಕಿರುಕುಳ ವಿಚಾರದಲ್ಲಿ ದೂರನ್ನು ಕೊಡ್ತಾಳೆ. ಈ ಮಹಿಳೆನೇ ದೂರನ್ನು ಕೊಟ್ಟಿರುವಂಥದ್ದು. ಹೇಮಂತ್ ದಾಸ್ ನೆಲಮಂಗಲ ನಗರದ ಲೋಹತ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವನ್ನ ಇರುವಂಥದ್ದು. ಅಂದರೆ ಇಬ್ಬರು, ಹೇಮಂತ್ ದಾಸ್ ಮತ್ತು ಆ ಮಹಿಳೆ ಇಬ್ಬರು ಜೊತೆಯಲ್ಲಿ ಇರ್ತಾರೆ. ಯಾವಾಗ ಈ 2023ರಲ್ಲಿ, ಅಂದರೆ ಈ ಗಲಾಟೆ, ಈ ಕಿರುಕುಳ ನೀಡ್ತಾ ಇದ್ರು ದೂರನ್ನು ಕೊಡುವಂಥ ಮುಂಚೆ 1/12/2023ರಲ್ಲಿ ಗಂಡ ಹೆಂಡತಿಯ ವಿಚಾರದಲ್ಲಿ ಗಲಾಟೆ ಆಗತ್ತೆ. ಆವಾಗ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗತ್ತೆ. ಮಹಾಲಕ್ಷ್ಮಿ ಗಂಡನ ಕಿರುಕುಳ ವಿಚಾರದಲ್ಲಿ ದೂರನ್ನು ಕೊಡ್ತಾರೆ. ಅವತ್ತು NCಯನ್ನು ನೆಲಮಂಗಲ ಟೌನ್ ಪೊಲೀಸರು ದಾಖಲಿಸಿಕೊಂಡಿರ್ತಾರೆ. ಇಬ್ಬರನ್ನು ಕರೆಸಿ ರಾಜಿ ಸಂಧಾನವನ್ನು ಪೊಲೀಸ್ನವರು ಮಾಡಿ ಕಳಿಸ್ತಾರೆ. ಆಗ ಇಬ್ಬರು ಒಟ್ಟಿಗೆ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು ಅನ್ನೋದು ಗೊತ್ತಾಗುತ್ತೆ. 10ರಿಂದ 20 ವರ್ಷದಿಂದ ನಾವು ಇಲ್ಲೇ ಬಾಡಿಗೆನ ಪಡೆದುಕೊಂಡಿದ್ವಿ ಅನ್ನುವಂಥ ಮಾಹಿತಿ ಅವರು ಹೇಳ್ತಾ ಇರುವಂಥದ್ದು. 10ರಿಂದ 20 ವರ್ಷ ನಾವು ಇಲ್ಲೇ ಇದ್ವಿ, ಬಿಲ್ಡಿಂಗ್ನಲ್ಲಿ ವಾಸವಿರುವಂಥ ರೇವತಿ ಹೇಳ್ತಾ ಇರುವಂಥ ಹೇಳಿಕೆ ಇದು. ಒಂದು 10-15 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಬಾಡಿಗೆನ ಪಡೆದುಕೊಂಡಿದ್ರು, ಆದರೆ ನಮಗೆ ಹಿಂಗಾಗತ್ತೆ ಅಂತೇಳಿ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ವಯಾಲಿ ಕಾವಲ್ನಲ್ಲಿ ಈ ಮಹಿಳೆಯ ಕೊಲೆಯ ಪ್ರಕರಣದ ವಿಚಾರವಾಗಿ ಸಿಗ್ತಾ ಇರುವಂಥ ಹೆಚ್ಚಿನ ಡೀಟೇಲ್ಸ್ ಇದು. 10-20 ವರ್ಷದಿಂದ ಇಲ್ಲಿಗೆ ಬಾಡಿಗೆಗೆ ಪಡೆದುಕೊಂಡಿದ್ವಿ, ಅವರು ಕೆಳಗಡೆ ಇದ್ದರು, ಮೇಲುಗಡೆ ಓಡಾಡ್ತಾ ಇದ್ರು. ಬಿಲ್ಡಿಂಗ್ನಲ್ಲಿ ವಾಸವಿರುವಂಥ ಅಕ್ಕಪಕ್ಕದವರು, ಅಂದರೆ ಅದೇ ಬಿಲ್ಡಿಂಗಲ್ಲಿರುವಂಥ ರೇವತಿ, ಅಲ್ಲಿರುವಂಥ ಮಹಿಳೆ ಕೊಟ್ಟಿರುವಂಥ ಹೇಳಿಕೆ.
ಚೆನ್ನಾಗೇ ಇದ್ದರು, 6 ತಿಂಗಳಿಂದ ಇಲ್ಲೇ ಇದ್ದರು ಅಂಥೇಳಿ ಆ ಬಿಲ್ಡಿಂಗಲ್ಲಿರುವಂಥ ಮಹಿಳೆ ಹೇಳ್ತಾ ಇರುವಂಥದ್ದು. ಈ 6 ತಿಂಗಳ ಹಿಂದೆ ಇರುವಂಥ ಮ್ಯಾಟ್ರ್ ಇದು. ಈ 6 ತಿಂಗಳ ಆದ ನಂತರ 6 ತಿಂಗಳಿಂದ ಚೆನ್ನಾಗಿದ್ದರು, ಈಗ 6 ತಿಂಗಳಿಂದ ನನಗೆ ಗೊತ್ತಿರಲಿಲ್ಲ ಅಂತ ಮಹಿಳೆ ಹೇಳ್ತಾ ಇರುವಂಥದ್ದು. ಆವಾಗಲೇ ಈ ಗಂಡ ಮತ್ತು ಹೆಂಡತಿಯ ನಡುವೆ ಕಿರುಕುಳ ಶುರು ಆಗುತ್ತೆ. ಆವಾಗ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಇಬ್ಬರು ಕೂಡ ದೂರ ಆಗ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಆರಂಭದಲ್ಲಿ 2023ರಲ್ಲಿ ಅಥವಾ 2024 ಆರಂಭನೇ ಅದು, 12ನೇ ತಿಂಗಳ ಅಂತಂದರೆ. ಈಗ ರಾಜಿ ಸಂಧಾನಕ್ಕೆ ಮುಂದಾಗಿರ್ತಾರೆ. ಆದರೆ ಈಗ ಏನು ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಐತೆ ಹೊರತು ಈ ಥರ ಆಗಿದೆ ಅಂತ ಗೊತ್ತಾಗಿಲ್ಲ. ಯಾವಾಗ ಅವ್ರು ನೋಡಿ ಬಂದು ಕಿರ್ಚಿದ ಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ. ಅಲ್ಲಿವರೆಗೂ ನಮಗೇನು ಸುಳಿವು ಆಗಲಿ ಈ ಥರ ಆಗಿದೆ ಆ ಥರ ಏನೂ ಗೊತ್ತಿಲ್ಲ. ನೀವು ಈ ಬಿಲ್ಡಿಂಗಲ್ಲಿ ಯಾವ ಫ್ಲೋರಲ್ಲಿ? ಗ್ರೌಂಡ್ ಫ್ಲೋರಲ್ಲಿ ಸರ್ ನಾವಿರೋದು. ಅವ್ರಿರೋದು ಫಸ್ಟ್ ಫ್ಲೋರಲ್ಲಿ. ಎಷ್ಟು ದಿನದಿಂದ ಇದೆ? 6 ತಿಂಗಳಿಂದ ಇದ್ದಾರೆ ಸರ್. ನಿಮ್ಮ ಜೊತೆ ಏನು ಮಾತಾಡ್ತಿದ್ರಾ? ನಮ್ಮಲ್ಲೆಲ್ಲ ಏನು ಮಾತಾಡ್ತಲ್ಲ, ಕೆಳಗಡೆ ಹೋಗೋದು ಬರೋದು ಅಷ್ಟೇ. ಅದು ಬಿಟ್ಟರೆ ಮಾತಾಡೋದಲ್ಲ. ಏನು ಅಂಗಡಿ ಏನಾದ್ರು ಇದ್ರೆ ಎಲ್ಲಿ ಅಂತ ಕೇಳೋರು. ಎಲ್ಲಿ ಕೆಲಸ ಮಾಡ್ತಿದ್ರು? ಒಬ್ಬಳೇ ಮಂತ್ರಿ ಮಾಲಲ್ಲಿ ಕೆಲಸ. ಸುಮಾರು ಆಯಿತು ಸರ್, 1 ತಿಂಗಳು 2 ತಿಂಗಳು. ಅಂದರೆ ಇಳಿಯೋದು ಹೋಗೋದು ಲೇಟ್ ಅಲ್ವಾ, ಬೆಳಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಹೋಗೋರು. ನೈಟ್ ನಾವು ಮನೇಲಿ ಆಲ್ರೆಡಿ ಮಲಗಿದಾಗ ಅವ್ರು 10:30 ಬರೋರು. ಮೇಡಮ್ ಈಗ ಕೊಲೆ ಆಗಿ 15 ದಿನದ ಮೇಲೆ ಆಯ್ತು ಅಂತ ಹೇಳ್ತಾರೆ. ಸ್ಮೆಲ್ಲು ಆ ಥರದ್ದು ಏನು ಬಂದಿಲ್ಲ? ಅಂದರೆ ನಮಗೆ ಕೆಳಗಡೆ ಇದೆಲ್ಲ ಬಂದಿಲ್ಲ. ಒಂದು ಸತಿ ಮಾತ್ರ ಮೆಟ್ಲು ಹತ್ತಬೇಕಾದ್ರೆ ಬಂತಂತೆ. ಮೇಲ್ಗಡೆ ಅವ್ರಿಗೆಲ್ಲ ಸ್ಮೆಲ್ ಬರ್ತಾ ಇತ್ತಂತೆ. ಅದಿಲ್ಲೆಲ್ಲ ಸೊಪ್ಪು ಅದೆಲ್ಲ ಇದೆಲ್ಲ ನೋಡಿ ಸರ್, ಇಲ್ಲಿ ಹತ್ರ ಯಾವಾಗೂ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದೇ ಅಂತ ಕಾಮನ್ ಆಗಿದ್ದಾರೆ. ಬಟ್ ಈ ಥರ ಅಂತ ಯಾರಿಗೂ ಡೌಟು ಬಂದಿಲ್ಲ. ಅವ್ರ ತಂದೆ ತಾಯಿ ಯಾರಾದರೂ ಬಂದು ಹೋಗ್ತಿರೋದು? ಯಾರೂ ಬಂದಿಲ್ಲ ಸರ್, ಇದುವರೆಗೂ ನಾವು ನೋಡಿಲ್ಲ. ಆಕೆ ಒಬ್ಬರೇ ಇರ್ತಿದ್ರು? ಒಬ್ಬರೇ ಇರ್ತಾರೆ. ಜೊತೆಯಲ್ಲಿ ಯಾರು ಇಲ್ಲ? ತಮ್ಮ ಯಾರೋ ಇರ್ತಿದ್ರು ಜೊತೆಯಲ್ಲಿ ಅಂತ? ಅದೇ ಅದು ನಾನು ನೋಡಿಲ್ಲ ಸರ್. ತಮ್ಮ ಇರೋದು ಬಂದಿದ್ದು ಹೋಗಿದ್ದು ನಾನು ನೋಡಿಲ್ಲ. ಆ ಹುಡುಗಿ ಮಾತ್ರ ಒಬ್ಬಳೇ ಅಂತಲೂ ಕೇಳ್ಪಟ್ಟೆ, ಒಬ್ಬಳೇ ಇದ್ದಿದ್ದು. ಇಲ್ಲಿ ಎಷ್ಟು ಮೇಡಮ್ ಬಾಡಿಗೆ? ಇಲ್ಲೆಲ್ಲ ಬಾಡಿಗೆ 2600 2800 ಅಷ್ಟೇ. ಯಾಕಂದರೆ ನೀರು ಫೆಸಿಲಿಟಿ ಇಲ್ಲ, ಅದಕ್ಕೆ ಸ್ವಲ್ಪ ರೆಂಟ್ ಕಮ್ಮಿ ಬಿಲ್ಡಿಂಗಲ್ಲಿ. ಯಾರು ಮೇಡಮ್ ಮನೆ ಓನರ್? ಮನೆ ಓನರ್ ಬಂದು ಟ್ರಸ್ಟ್ ಅವರಿದು. ಅದು ಎನಗೊಂಡ ಟ್ರಸ್ಟ್ ಅಂತ ಇನ್ಚಾರ್ಜ್. ಇದು ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು. ಇನ್ಚಾರ್ಜ್ ಅನ್ನೋರು ಈಗಿಲ್ಲ, ಮೇಲ್ಗಡೆ ಇದ್ದಾರೆ ಪ್ರಕಾಶ್ ಅನ್ನೋರು. ಬಟ್ ಅವರು ನಿನ್ನೆಲ್ಲ ಏನೋ ಗೊತ್ತಾಗಲ್ವಲ್ಲ, ಇವರು ಸೇಟ್ ಅವರೆಲ್ಲ ಊರಿಗೆ ಜಾಸ್ತಿ ಹೋಗ್ತಾರೆ. 1 ತಿಂಗಳಿದ್ರೆ 1 ತಿಂಗಳು ಊರಲ್ಲಿ ಇರ್ತಾರೆ. ಅದರಿಂದ ಅವ್ರಿಗೆ ಗೊತ್ತಾಗಿಲ್ಲ. ಇವಾಗ 15 ದಿವಸ ಇರ್ತಾರೆ, 15 ದಿವಸ ಊರಿಗೆ ಹೋಗ್ತಾರೆ. ತಿರ್ಗಾ 1-3 ತಿಂಗಳು ಇರ್ತಾರೆ, ತಿರ್ಗಾ ಆ ಥರ ಹೋಗಿದ್ದಾರೆ ಅಂತ ನಾವು ತಿಳ್ಕೊಂಡು. ಆ ಥರ ಏನಿಲ್ಲ, ಏನು ಗಲಾಟೆ ಇಲ್ಲ, ಒಂದು ಸೌಂಡ್ ಇಲ್ಲ. ಆ ಥರ ಇದ್ದರೆ ಹೇಳೋರೆಲ್ಲ ಅಕ್ಕಪಕ್ಕ ಒಂದು. ಎಲ್ಲಕಂದರೆ ಎಲ್ಲರೂ ಎದ್ದಿರ್ತಾರೆ. ಈ ನೀರು ಬರೋದ್ರಿಂದ ನಮಗೆ ರಾತ್ರಿ 12 ಗಂಟೆ ತನಕ ಎದ್ದಿರ್ತಾರೆ, ಬೆಳಗ್ಗೆ 4 ಗಂಟೆಗೂ ಎದ್ದೋಡ್ತಾರೆ. ಒಂದ್ಸಲಿ ಮಾತಾಡ್ಸಿದ್ವಿ, ಬಂದು ಹೊಸದ್ರಲ್ಲಿ ಅಂಗಡಿ ಎಲ್ಲಿ ಸಿಕ್ಕುತ್ತೆ ಹಾಲು ಅಂತ ಕೇಳಿದ್ರು. ಆ ಕಡೆ ಮುನೇಶ್ ಹಬ್ಳ ಕಡೆ ಸಿಕ್ಕುತ್ತೆ ಅಂತ ಹೇಳಿದ್ರು. ಕನ್ನಡ ಮಾತಾಡ್ತಾರೆ? ಕನ್ನಡ ಮಾತಾಡ್ತಾರೆ. ಎಲ್ಲಿನವರು ಏನಾದರೂ ಹೇಳಿದ್ರ? ಅದೆಲ್ಲ ಏನು ಹೇಳಿಲ್ಲ ಕಣಪ್ಪ. ಹೆಸರು ಕೂಡ ನಮ್ಗೆ ಹೆಸರು ಕೂಡ ಗೊತ್ತಿಲ್ಲ, ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಮಹಾಲಕ್ಷ್ಮಿ ಅನ್ನೋದು ಇವತ್ತೇ ಗೊತ್ತಾಗಿದ್ದು. ಯಾರ್ಯಾರು ಇದ್ರು ಮೇಡಮ್? ಅವರೊಬ್ಬರೇ ಇದ್ರು. ಎಷ್ಟೊತ್ತಿಗೆ ಬರೋರು? ಅದೇ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರು, ಒಂದು 10 ಗಂಟೆ ಅಷ್ಟೊತ್ತು ಬರೋರು. ಎಲ್ಲಿ ಕೆಲಸ? ಎಲ್ಲ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಷ್ಟೇ. ಅವರು ಯಾರು ಪರಿಚಯ ಇರೋರು ಯಾರು ಬರ್ತಾ ಇರಲಿಲ್ಲ. ಅದು ಗೊತ್ತಿಲ್ಲ ಕಣಪ್ಪ ನನಗೆ. ನಮ್ಮನೆ ಮಾಡಿ ಮೇಲೆ ಯಾರಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಲ್ಲ ವ್ಯಾಪಾರ ಮಾಡಿಕೊಂಡು. ಇಲ್ಲ ಆಲ್ಮೋಸ್ಟ್ ಎಲ್ಲ ಯಾಕೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಲಾಸ್ಟ್ ಮನೆ. ನಾವು ಒಂದು 20 ದಿವಸ ಮುಂಚೆ ನೋಡಿರ್ಬೇಕು. ಮುಂಚೆ ನೋಡಿದ್ವಿ, 10 ಗಂಟೆಯಲ್ಲಿ ನೋಡಿದ್ವಿ ನಾನು. ಕೆಲ್ಸಕ್ಕೆ ಹೋಗಿ ಬರ್ತಿರೋ? ಕೆಲಸ ಬಂದು ಮೇಲೆ ಹತ್ತಾ ಇದ್ದ ಅವಾಗ ನೋಡಿ. ಯಾರಾದರೂ ಬಂದು ಡ್ರಾಪ್ ಮಾಡೋದು ಆ ಥರ? ಅದೆಲ್ಲ ನೋಡಿಲ್ಲ ಕಣಪ್ಪ, ಅದೆಲ್ಲ ನಾವು ನೋಡಿಲ್ಲ. ಒಂಥರ ಭಯ ಆಗುತ್ತೆ, ಭಯ ಆಗುತ್ತೆ. ಈ ಥರ ಮಾಡಿ ಹೋಗಿದಾರ, ಪೀಸ್ ಮಾಡಿದಾರಲ್ಲ, ಒಂಥರ ಭಯನೇ ಆಗುತ್ತೆ. ಬೇಜಾರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.